ಇಲ್ಲಿಂದ ಹೊಸ ವಿಡಿಯೋ ಮಾಡ್ತಾಯಿದ್ದೀನಿ ಗಾಯ್ಸ್. ನೋಡಿ ಬಾಸ್ ಗಾಯ್ಸ್, ಬಾಸ್ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ನನ್ನ ಗಾಡೀಲಿ ನಾನು ಹೋಗ್ತಾಯಿದ್ದೀನಿ. ಈಗ ಸ್ಪೀಡಲ್ಲಿದ್ದೀನಿ, ಸ್ಪೀಡಲ್ಲಿ ಹೋಗ್ತೀನಿ ಈಗ. ಯಾಕೆಂದರೆ ಸ್ಪೆಂಡ್ರು ಆರ್ ಎಕ್ಸ್ ಎಲ್ಲ ಹೇಳ್ತಾರೆ, ಆರ್ ಎಕ್ಸ್ ಬಾಯ್ಸ್ ಅಂತ. ನಾವು ಸ್ಪೆಂಡ್ರ್ ಬಾಯ್ಸು. ಸ್ಪೆಂಡ್ರಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಸ್ಪೆಂಡ್ರೇನು ಒಳಗೆ ಇನ್ನೂ ಮೂವ್ ಆಗೋಲ್ಲ ಏನು ಅಂತ ಯಾರೂ ಗೊತ್ತಿಲ್ಲ. ಸ್ಪೆಂಡ್ರಿಗೆ ಲೈಕ್ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ. ನಾನಂತೂ ಸ್ಪೆಂಡ್ರ್ ಬಾಯ್. ಗಾಡಿ ಓಕೆ ಮಾಡ್ತೀನಿ ಬಾಯ್. ನೋಡಿ ಬಾಸ್, 7 ಕಿಲೋಮೀಟರ್ ತೋರಿಸ್ತಿಲ್ಲ ನನ್ನ ಗಾಡೀಲಿ. ಆದರೂ ಪರವಾಗಿಲ್ಲ, ವರ್ಕಿಂಗ್ ಇಲ್ಲ ನನ್ನಲ್ಲಿ. 3 ಕಿಲೋಮೀಟರ್ ಸ್ಪೀಡ್ ಸ್ಟೇಬಲ್ ಹೋಗ್ಬಿಟ್ಟಿದೆ. ನಾನು ಆದಷ್ಟು ಲಾಸ್ಟ್ ಆಗುತ್ತೆ ಬಾಸ್. ಒಂದು ಸೆಕೆಂಡು ಗಾಡಿ ಲಾಸ್ಟ್ ಆಗುತ್ತೆ ಅಂದರೆ ಲಾಸ್ಟ್ ಆಗುತ್ತೆ ಬಾಸ್. ಲಾಸ್ಟ್ ಆಗ್ತಾ ಉಂಟು, ನೀವು ಕೇಳಿಸಲ್ಲ ಅಷ್ಟೇ. K12 ಗಾಡಿ ನಮ್ಮದು K0 K12 ಅಲ್ಲ ನಮ್ಮದು ಗಾಡಿ. ಮಂಗಳೂರುಗಳ ಮೈಸೂರು ಗಾಡಿ, ಓಲ್ಡ್ ಮಾಡಲ್ ಗಾಡಿ. 98 ಮಾಡಲ್, 99 ಮಾಡಲ್ ಗಾಡಿ, 99 ಮಾಡಲ್ ಗಾಡಿ ನಮ್ಮದು. ಓವರ್ಟೇಕ್ ಮಾಡ್ತಾ ಗಾಡಿ ನಾನು ಕರ್ನಲ್ಲದು ಓವರ್ಟೇಕ್ ಮಾಡ್ತಾಯಿದ್ದೀನಿ. ತಪ್ಪು ನಮ್ಮದು, ಆದರೂ ಓವರ್ಟೇಕ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಗಾಡಿದು ಕೆಪಾಸಿಟಿ ತೋರಿಸ್ಬೇಕಲ್ಲ ನಾವು. ಸರಿ, ಆರ್ ಎಕ್ಸ್ ಬಾಯ್ಸ್ ಆದಾಗ್ಬಿಟ್ಟು ಕಷ್ಟ, ಸ್ಪೆಂಡ್ರ್ ಬಾಯ್ಸ್ ಆಗಬೇಕು. ನೋಡಿ, ಸ್ಪೆಂಡ್ರಿಗೋಸ್ಕರ ವೆಯ್ಟ್ ಮಾಡ್ತೀನಿ. ಯಾರು ಸ್ಪೆಂಡ್ರ್ ಲೈಕ್ ಮಾಡ್ತೀರೋ ನೋಡಿ. ನನ್ನ ಗಾಡಿ ಸೇಲಿಗಿದೆ, ನಾನು ಕೊಡೋಕ್ಕಿಲ್ಲ. ಸ್ವಲ್ಪ ಆರಾಮರ ಬೈತಾರೆ ಗಾಯ್ಸ್. ಗಾಡಿ ಮಾತ್ರ ಗನ್ನು. ಸ್ವಲ್ಪ ಕೆಲಸ ಇದೆ, ಚಿಲ್ಲರೆ ಪಟ್ಟರೆ ಕೆಲಸ ಮುಗಿಸ್ತೀನಿ. ಗಾಡಿ ಕೆಲಸ ಅಂದರೆ ನುಗ್ಗಲ್ಲ, ನುಗ್ತದೆ, ಆಗಲೂ ನುಗ್ತದೆ. ಇದು ಅಂತ ನೀವೇ ಹೇಳಿ, ಲೈಕ್ ಮಾಡಿ, ಒಂದು ಸಪೋರ್ಟ್ ಮಾಡಿ ಗಾಯ್ಸ್. ಮಾರುತಿ ಸುಜುಕಿ 800 ಗಾಡಿ ಹೋಗ್ತಾ ಇದೆ ಮುಂದೆ. ಅದು ಸೂಪರ್ ಗಾಡಿ, 1155 ಗಾಡಿ, A09N 1155. ತಪ್ಪು ನಮ್ಮದೇ ಬಾಯ್ಸ್. ನೋಡಿ ಬಾಸ್, ನೀವಂತ ಬೇಕು ಅಂತ ಅನ್ನಿಸ್ತದೆ. ಕಾರ್ನಲ್ಲ ಒಂದು ತಪ್ಪು ಮಾಡಿದ್ದೀನಿ, ಮತ್ತೆ ಒಂದೊಂದು ತಪ್ಪು ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಕಾರ್ನಲ್ಲಿ ಓವರ್ಟೇಕ್ ಮಾಡೋದು ಭಾರಿ ಕಷ್ಟ, ಅಂದರೂ ಮಾಡಬಾರ್ದು. ಮಾಡಿದ್ದೀನಿ ನಾನು. ಹಿಂದಗಡೆ ಒಂದು ಗಾಡಿ ಬರ್ತಾ ಉಂಟು, ಫೋಕಸ್ ಮಾಡ್ತೀನಿ ನಿಮಗೋಸ್ಕರ. ಅದನ್ನ ಸ್ಟೈಟ್ ರೋಡ್ ಸಿಕ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ಟ್ಯಾಂಡ್ರು ಅದನ್ನ ಓವರ್ಟೇಕ್ ಮಾಡೋಕ್ಕೋಸ್ಕರ ಬರ್ತಾಯಿದ್ದಾರೆ. ಅಂತ ಅಂಗಡಿಲೋ ಗೊತ್ತಿಲ್ಲ. ಹೌದೇ, ನಾನು ತಪ್ಪು ಕೆಲಸ ಮಾಡಬೇಡಿ, ನಾನು ಮಾಡಿದೆ ಅಂತೇಳಿ ಇದಕ್ಕೋಸ್ಕರ ಇದು ಮಾಡ್ತಾರೆ. ಎಂಟು ಗಾಡಿ ಅಂತೇಳಿ ಎಲ್ಲ ಆರ್ ಎಕ್ಸ್ ಲೈಕ್ ಮಾಡ್ತಾರೆ. ಆರ್ ಎಕ್ಸ್ ಲೈಕ್ ಮಾಡ್ತಾ ಇಲ್ಲ. ಆರ್ ಎಕ್ಸ್ ತುಂಬ ಇಷ್ಟ ಆಗ್ತದೆ, ಆದರೆ ಅದರಲ್ಲಿ ಸ್ಪೆಂಡ್ ಇಷ್ಟ. ಯಾಕೆಂದರೆ ಮೈಲೇಜ್ ಇತ್ತು, ರಫ್ ಯೂಸಿಗೆ ಆಗುತ್ತೆ. ಫ್ರೆಂಡ್ಸ್, ಗಾಡಿ ಅವನು ಮೂವ್ ಆಗ್ತಾಯಿಲ್ಲ, ನಾನು ಹೋಗ್ತೀನಿ ಈಗ. ನೋಡಿ, ಕೊರ್ಕೊಳ್ಳಿ ಜಂಕ್ಷನ್ ಬಂದೆ ಬಾಸ್. ಗಾಡಿ ಆಗ ಹೋಗ್ತಾ ಇದ್ದೀನಿ. ಮತ್ತು ಗಾಡಿ
ಗುರು ಕಾರ್ಯಪ್ಪ ಹೋಗಲ್ಲ ಗುರು. ಕೆಂಚಬಣೆ ಬರ್ತೀರಾ? ಏನು ಸಮಾಚಾರ? ಎಲ್ಲೋಗಿದ್ರಿ? ದೇವಸ್ಥಾನ ಹತ್ರ ಹೋಗಿದ್ರಾ? ಯಾವ ದೇವಸ್ಥಾನ? ಕೋರ್ಕಳ್ಳಿ ದೇವಸ್ಥಾನ. ಹಾಯ್, ಎಂತ ಪೂಜೆ ಇತ್ತಾ? ಈಗ ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡ್ತೀರಾ? ಮನೆಗೆ ಹೋಗ್ತೀರಾ? ಓಕೆ. ಕರಗಪ್ಪ ಬಿಡ್ಬೇಕಾ? ಯಾರ ಮಕ್ಳು ನೀವು? ರಮೇಶ ಯಾವ? ಹಾಂ, ಕರಗಪ್ಪ ರಮೇಶ. ಅಲ್ಲಿಗೆ ಬಿಟ್ಕೊಡ್ಬೇಕಾ ನಿಮ್ಮನ್ನ? ಬಿಟ್ರೆ ಏನು ಕೊಡ್ತೀರಾ ನಮಗೆ? ಏನು ಕೊಡ್ತೀರಾ ನಮಗೆ? ಏನು ಹೆಸರು ನಿಮ್ಮದು? ಹರ್ಷ. ಬೇಡ್ರ ಮನೆ ಹೆಂಗಿದೆ? ಬೇಡ್ರ ಮನೆ ಹೆಂಗೈತೆ? ಚೆನ್ನಾಗೈತಾ? ನೀವು ಬಿಟ್ಟು ಬರ್ತೀನಿ. ಸ್ಕೂಲ್ಗೆ ಹೋಗ್ತೀರಾ? ಸ್ಕೂಲ್ಗೆ ಹೋಗ್ತಾ ಇದ್ದೀರಾ ಅಂತ? ಎಷ್ಟನೇ ಕ್ಲಾಸು? 6. ಎಲ್ಲಿ? ಹಾಂ, ಗೌರ್ಮೆಂಟ್ ಸ್ಕೂಲಿಗೆ ಹೋಗಲ್ಲ? ಯಾಕೆ? ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕು ತಾನೆ? ನನ್ನ ಮಗ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಿರೋದು. ಹಾಂ, ತರುಣ್ ಅಂತೇಳಿ GMPಲಿ ಓದ್ತವನೆ, ಗೌರ್ಮೆಂಟಲ್ಲಿ. ಇಂಗ್ಲೀಷ್ ಮೀಡಿಯಮ್, ಗೌರ್ಮೆಂಟಲ್ಲಿ ಒಳ್ಳೆ ಎಜುಕೇಷನ್ ಚೆನ್ನಾಗಿದೆ. ನೀವು ಮಾಡ್ಬೇಕು ತಾನೆ? ಹಾಂ, ಮಾಡ್ತೀರಾ ಇಲ್ವಾ? ಫುಲ್ ಇಂಗ್ಲೀಷ್ ಮೀಡಿಯಮ ನೀವು? ಹಾಂ, ಕನ್ನಡ ಬರುತ್ತಾ? ಕನ್ನಡ ಚೆನ್ನಾಗಿ ಓದ್ತೀರಾ? ಕನ್ನಡ ಬೇಕಾ ಇಂಗ್ಲೀಷ್ ಬೇಕಾ? ಕನ್ನಡ. ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಸೈಟ್ ಹತ್ರನಾ? ಹಾಂ, ಬ್ಲೂ ಕಲರು. ಹಾಂ, ಅಲ್ಲಿರೋದಾ? ಇಲ್ಲೇನಾ ರಮೇಶ? ನಮ್ಮ ಇವರು ನಿಮ್ಮ ಅತ್ತೆ ಹೆಸರು ಎಂತ? ಲೀಲಾವತಿ, ಶಂಭು. ಓಹೋ, ಇವರು ಅವ್ರ ಮಕ್ಕಳಾ? ಹಾಂ, ಯಾರ ಮಕ್ಕಳು? ರಮೇಶನ ಮಕ್ಕಳಾ? ಹಾಂ, ಪ್ರತಾಪ್. ನಿನ್ನ ಹೆಸರು? ಹೌದಾ, ಸರಿ, ಬಾಯ್. ಅಪ್ಪನ ಎಲ್ಲ ಕೇಳಿದೆ ಅಂತೇಳಿ. ಮುರುಗೇಶ ಅಂತೇಳಿ, ಕೆಂಚಬಣೆ. ಹಾಂ, ಗೊತ್ತಾ? ಅಪ್ಪನಿಗೆ ಗೊತ್ತು, ಕೇಳಿ ನೋಡಿ. ಹಾಂ, ಬಾಯ್. ಗ್ಯಾಸ್ ಸಿಕ್ಕಿಲ್ವಾ? ಗ್ಯಾಸು ಬರೋದಿಲ್ಲ ನೋಡಿ ಫ್ರೆಂಡ್ಸ್. ಗ್ಯಾಸ್ ಎಲ್ಲ ಆ ಕಡೆ ಬಾಕಿ ಆಗೈತೆ. ಹಾಗೆ ಹುಡುಗರು ಒಂದು ಸೈಟ್
ಗಾಡಿ ಆಗಿದೆ ಬರೀ ಗಾಡಿ ಬಗ್ಗೆನೇ ತಗ್ಗಾಕ್ತೀನಿ ಬರ್ತೀನಿ. ಫ್ರೆಂಡ್ ಗಾಡಿ ಬಗ್ಗೆ, ಅದು ನಮ್ಮ ಗಾಡಿ ಬಗ್ಗೆ. ಯಾರೋ ಗಾಡಿ ಮೇಲೆ ನಾನು ನನ್ನ ಗಾಡಿ ಬಗ್ಗೆ ನಮಗೆ ಸ್ವಲ್ಪ ಹಾಗಾದ್ರೆ ಎಷ್ಟು 98 ಮೋಟರ್ 99 ಮೋಟರ್ ಆಗಿದೆ. ಸ್ಪೀಡು ಆಗಿ ಸೌಂಡ್ ಆಗಿ ಸ್ವಲ್ಪ ಆತ್ಮಹತ್ಯೆ ಖುಷಿ ನನಗೆ. ನೋಡಿ ಫ್ರೆಂಡ್ಸ್ ಎಲ್ಲಿ ಅಂತ ಗಾಡಿ ಸ್ವಲ್ಪ ಕೆಲಸ ಇದೆ ಬಾಸ್. ಗಾಡಿ ಕೆಲಸ ಮಾಡೋದಂತೂ RX ಲೈಟ್ ನಾನೇ ಹೊಡಿತೀನಿ ಬಾಸ್. ಫ್ರೆಂಡ್ ಲೈಕ್ ಮಾಡಬೇಕಲ್ಲ ಇದೆ ಅಲ್ಲಿ ಮಾಡ್ತೀನಿ. ಗಾಡಿ ಹಂಗೆ ಇದೆ, ಈಗ ಲೈಕ್ ಮಾಡ್ತಾರೆ. ನನ್ನ ಗಾಡಿಗೆ ದೊಡ್ಡ ಅಮೌಂಟ್ ಏನಿಲ್ಲ ಬಾಸ್, ಸಣ್ಣ ಅಮೌಂಟು. RXಗೆ ದೊಡ್ಡ ಅಮೌಂಟು, ಅದು RXನ ಸೇವ್ ಮಾಡ್ತೀನಿ ಬಾಸ್. ನನ್ನ ಫ್ರೆಂಡ್ ಬೈಕಲ್ಲಿ RX ಸೇವ್ ಮಾಡೋವಂಥ ಒಂದು ಹೆಲ್ಪ್ ಮಾಡ್ತಾರೆ, ನೋಡ್ತಾ ಇದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಮಾಡ್ತೀವಿ ಬಾಸ್. ಕೆಂಚಮನೆಗೆ ಹೋದೆ, ಕೆಂಚಮನೆಯಿಂದ ಅಲ್ಲ ಕಾರಗಪ್ಪ ಹೋದೆ, ಕಾರಗಪ್ಪ ಕೆಂಚಮನೆ ಹೋಗ್ತಾ ಅದು ಗಾಡಿ ಮಾತ್ರ ಬೇಕು ಬಸ್. ಅಣ್ಣ ನನ್ನ ಸಮಾಚಾರ ಎಲ್ಲ ಹೇಳಿ. ಕಾರಗಪ್ಪ ಹೋಗಿದ್ನ, ಮಕ್ಳು ಯಾರು ಸಿಕ್ಕಿದ್ರ, ಪೂಜೆಗೆ ಹೋಗೋಣ ಅಂತ ಹೊರಟೆ. ಹಾಂ ಅಲ್ಲ ಇಲ್ಲಿ ಬಾ ಒಂದು ಮುತ್ತುದು ಇಲ್ಲಿ ಇಲ್ಲಿ ನಾನು ಈಗ ಅಲ್ಲಿ ಬಜಗಂಡಿಗೆ ಹೋಗ್ಬಿಟ್ಟು ಬಂದೆ. ನಗರೂರು ಹೋಗಿದ್ದೆ, ನಗರೂರಿಗೆ ಹೋಗ್ಬಿಟ್ಟು ಹಿಂಗೆ ಬಂದೆ ಈ ಕಡೆ. ಒಂದು ಸಿಗರೇಟ್ ಕೊಡಿ. ಆರಾಮ? ಹ್ಞೂ ನೀವು ಚೆನ್ನಾಗಿದ್ದೀರಾ? ಪರವಾಗಿಲ್ಲ ವ್ಯಾಪಾರ? ಡ್ಯೂಟಿ ಪೈಂಟ್ ಕೆಲಸ ಮಾಡ್ತಿದ್ದೀರಣ್ಣ? ಹಾಂ ಮತ್ತೆ ಸಮಾಚಾರ? ಊಟ ಲೇಟಾ? ಮನೆ ಎಲ್ಲಿ? ಕೆಂಚವಣಿಗೆ. ಎಷ್ಟು ಟೈಮ್ ಆಯ್ತಣ್ಣ ಇಟ್ಟು ಅಂಗಡಿ? 3 ವರ್ಷ ಆಯ್ತಾ? ವ್ಯಾಪಾರ ಪರವಾಗಿಲ್ವಾ? ನಡೀತಾ ಉಂಟು. ಹಾಂ ಎಲ್ಲಿ ಕೆಲಸ? ಕ್ಲಬ್ಬಾ? ಓ ನೀವು ವಾಟರ್ ಮ್ಯಾನ್ ಇಲ್ಲಿ ಮಾಡ್ತಾಯಿದ್ರಾ? ಅಲ್ಲಿ ಕೆಂಚಮಣಿದು ಅವ್ನು ಮಾಡ್ತಾವನಾ? ಸುಮಾರು ಟೈಮ್ ಆಯ್ತಾ ನೀವು ಬಿಟ್ಟು? ಹಾಂ 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 ಕಬಡ್ಡಿ ಏನು ಆಡೋಕ್ಕಿಲ್ಲ ಈಗ? ಬೇಡ ಅಂತ? ಹಾಂ ಓಕೆ. ಎಲ್ಲಿ ಎಲ್ಲಿ ಹಾಕಿದ್ರೆ? ಕೊಡುಗೆ. ನಾನು ಹಾಕ್ಬೇಕು ಈಗ ನೆಕ್ಸ್ಟ್ ಅವನ್ನ. ಅವನು ಇದಕ್ಕೆ ಆಗ್ತಾಯಿದ್ದ ಮುರಾರ್ಜಿಗೆ ಹಾಕೋಣ ಅಂತ ನೋಡ್ತಾ ಇದ್ದೀನಿ. ಅಲ್ಲ ಅವನು ಈಗ ಚಿಕ್ಕವನಲ್ಲ, 8 ವರ್ಷ. 4th. ಅದೇ 5th ಹಾಕ್ತಾರಂತೆ, ಅದಕ್ಕೆ ಕೇಳಿದ್ದು. 5th ಗಂಟೆ ಮಾಡೋಕ್ಕಾಗಿಲ್ಲ, ಅದಕ್ಕಾಗಿ. ಬನ್ನಿ ಊಟಿಗೆ ಹೋಗೋಣ. ಬಲ್ಲ ಬಾಯ್. ನೋಡಿ ಫ್ರೆಂಡ್ಸ್, ಇದು ವಸಂತ ಅಂತೇಳಿ ಕೆಂಚಮಣೆ ವಾಟರ್ ಮ್ಯಾನ್. ಆಗ ಮಾಡ್ತಾಯಿದ್ರು, ಈಗ ಮಾಡ್ತಾಯಿಲ್ಲ. ಈಗ ಬೇಡೂರಿಗೆ ಹಾಕ್ತಿದ್ದಾರೆ. ಇಲ್ಲಿಗೆ
ನಮ್ಮ ಬೇಡೂರು ಕೆಂಚಮನೆಗೆ ಹೋಗೋ ರೋಡು. ಅದೇ ಕ್ಯಾಂಟೀನಿಗೆ ನಾವು ಹೋಗಿದ್ನಲ್ಲ, ಆ ಕ್ಯಾಂಟೀನಿಗೆ ಹೋದರೆ ಎಲ್ಲ ಸಿಗುತ್ತೆ. ಬೇಡ್ರೂಮ್ ಮಾಡಿ ಟೂರಿಸ್ಟ್ ಪ್ಲೇಸು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಅದು ಮಾಡೋ ಅವಶ್ಯಕತೆ ಇರ್ತಿದ್ದಿಲ್ಲ, ಮಾಡಿದ್ದಾರೆ ಆಗಲೇ. ಗೋರ್ಮೆಂಟು ಕ್ರಮ ತಗೊಂಡಿಲ್ಲ. ನಮ್ಮ ಗಿರಿಸ್ಲಾಯರು ಸುಮಾರು ಶ್ರಮಪಣೆ ಪಟ್ಟಿದ್ದಾರೆ. ಅದಕ್ಕೋಸ್ಕರನೇ ಗಿರಿಸ್ಲಾಯರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಅವರೊಬ್ಬರೇ ಇದ್ರ ಪರವಾಗಿ ಓಡಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡೋ ಅವಶ್ಯಕತೆ ಇದ್ದಿಲ್ಲ, ಮಾಡಿದ್ದಾರೆ. ಯಾಕೆಂದರೆ ಇದು ಅವ್ರು ಹೇಳ್ತಾರೆ ಗೌರ್ಮೆಂಟು ಅಂತ. ಗೌರ್ಮೆಂಟ್ ಏನು ಬಾಸ್ ಎಲ್ಲ ಮಧ್ಯೆ ರೋಡಲ್ಲಿ ಗಾಡಿ ನಿಲ್ಸ್ಕೊಂಡು ಫುಲ್ ಬ್ಯುಸಿ ಆಗವ್ರೆ. ನೋಡಿ, ಸಾಕಿ ಎಲ್ಲ ಚೆನ್ನಾಗಿದ್ದಿದ್ದು ಪ್ಲೇಸ್ನ ಚೆನ್ನಾಗಿದ್ದಂಗೆ ಮಾಡಾಕಿದ್ದಾರೆ. ಪ್ಲೇಸ್ ಹೆಚ್ಚಿನ ಅಂಶ ಟೂರಿಸ್ಟ್ ಪ್ಲೇಸ್ ಇದು. ಯಾಕೆ ಅವಶ್ಯಕತೆ ಇರ್ತಿದ್ದಿಲ್ಲ, ಹಾಕಿದ್ದಾರೆ. ಆಗ್ತದೆ ಯಾಕೆ ಗೊತ್ತಿಲ್ಲ. ಅದು ಪ್ರೈವೇಟ್ ಅಂತ ಅವ್ರು ಮಾಡ್ತಾರೆ, ಗೌರ್ಮೆಂಟ್ ಅಂತ ಗಿರೀಶ್ನ ವಾದ ಮಾಡ್ತಿದ್ದಾರೆ. ನೋಡೋಣ, ನಾವು ಈಗ ಪೂಜೆಗೆ ಹೋಗ್ತಾ ಇದ್ವಿ. ಒಂದು 5 ನಿಮಿಷ ಬಂದೆ ಬಾಸ್. ನೋಡಿ, ಬ್ರಾಂಡ್ ತೋರಿಸಿಲ್ಲ. ಮ್ಯಾಮ್, ಹೊಸದಾಗ್ಲಾಗ್ಬಿಡ್ತಿದ್ದು. ನಮ್ಮ ಅಕ್ಕನ ಮಗನೇ, ತಂಗಿ ಮನೆ, ಇದು ಅಕ್ಕನ ಮನೆ.